ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಭಾಸ್ಕರ್ ಪಟ್ಗಾರ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿ ನಡೆಸಿದಲ್ಲಿ ಅವರು ಜಿಲ್ಲೆಯ ಬಗ್ಗೆ ಏನು ಹೇಳಿದ್ರು ನಮ್ಗೆ ಬೇಜಾರಿಲ್ಲ. ಅವರವರ ವೈಯಕ್ತಿಕ ವಿಚಾರ ಅವ್ರು ಏನು ಹೇಳಿದ್ರು ನಮ್ಗೆ ಏನೂ ಬೇಜಾರಿಲ್ಲ. ಆದರೆ ಜನರ ಮನಸ್ಸನ್ನು ಕೆರಳಿಸುವಂಥವ ರಕ್ತಪಾತ ಆದೀತು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವೇನು ಹೋರಾಟಗಾರ ಏನು ಇದಾರಲ್ಲ, ನಮಗೆಲ್ಲ ಭಯ ಆಗಿಬಿಟ್ಟಿದೆ. ಯಾಕೆ ಕೇಳಿದ್ರೆ ಮತ್ತೆ ನಾವೇನಾದರೂ ಹೋರಾಟ ಮಾಡಿಬಿಟ್ರೆ ಮತ್ತೆ ನಮ್ಮ ತಲೆಗಿಲೆ ಉರುಳು ಬಿಡೋದು ಏನಂತ ಕೊಂಡು ಒಂದು ಭಯ ಆಗಿಬಿಟ್ಟಿದೆ. ದಯವಿಟ್ಟು ನಾ ಹೇಳೋದೇನು ಕೇಳಿದ್ರೆ, ಪ್ರತಿಯೊಬ್ಬ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂತ ಹಕ್ಕಿದೆ. ಅದು ಮಾಡಿ ಸಂತೋಷನೇ. ಅದು ಯಾವ ರೀತಿಯಿಂದ ಹೋರಾಟ ಮಾಡೋದು ಸಂತೋಷನೇ. ಆದರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕೇಳಿದ್ರೆ, ಅದು ರಕ್ತಪಾತಿತ ಅಂತ ಹೇಳಿಕೆ ಕೊಡ್ತಾರಲ್ಲ, ಅದು ಖಂಡನೀಯ. ದಯವಿಟ್ಟು ನಾ ಹೇಳೋದಿಷ್ಟೇ, ಅದನ್ನು ಅವರು ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಮತ್ತು ಅವರು ಕ್ಷಮೆಯನ್ನು ಕೇಳಬೇಕು. ನಾನು ಬಾಯಿ ತಪ್ಪು ಹೇಳಿದ್ದೇನೋ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ ಅಂತ ತಿಳ್ಕೊಂಡು ನಮ್ಮ ಏನು ಹೋರಾಟಗಾರರಿರುವಂಥ ಮುಖಂಡರುಗಳಿಗೆ ಅವರು ಕ್ಷಮಾಪಣೆ ಕೇಳಬೇಕು. ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ನಂದು ತಪ್ಪಾಗಿದೆ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದರೆ ನಾವು ಮುಂದೆ ಹೋರಾಟದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅದಕ್ಕೆ ಏನಂತ ಹೇಳ್ಕೊಂಡು ನಮ್ಮದು ನ್ಯಾಯಯುತವಾದಂಥ ಯಾವುದು ಮತ್ತೆ ರಕ್ತವಾದ ಕ್ರಾಂತಿಕಾರ ಹೋರಾಟ ಅಲ್ಲ, ಪ್ರೀತಿಯಿಂದನೇ ಅವರನ್ನು ವಿಶ್ವಾಸ ತಗೊಂಡು ಅವರನ್ನು ನಾವು ಒಂದು ಸಮಾಧಾನ ಪಡಿಸುವಂಥ ವಿಚಾರ ಮಾಡ್ತಾರೆ. ದಯವಿಟ್ಟು ಇನ್ನು ಮುಂದಾದರೂ ಅಂತ ಹೇಳಿಕೆ ಕೊಡಬೇಡಿ ಅಂತ ಹೇಳ್ಕೊಂಡು, ಮಿಸ್ಟರ್ ಭಾಸ್ಕರ್ ಪಟ್ಗಾರ್ ಅವರೇ, ನೀವು ರಕ್ತ ಕ್ರಾಂತಿ ಯಾರು ಮಾಡಿ ರಕ್ತ ವಾಂತಿ ಯಾರೇ ಮಾಡ್ಕೊಳ್ಳಿ. ನಾವು ಯಾವುದಕ್ಕೂ ಬಗ್ಗೋರು ಅಲ್ಲ, ಜಗ್ಗೋರು ಅಲ್ಲ, ಸಿರ್ಸಿ ಜನ ಹೇಡಿಗಳಲ್ಲ, ತಿಳ್ಕೊಳ್ಳಿ. ದಯವಿಟ್ಟು ನಾಳೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಕ್ಷಮಾಪಣೆ ಕೇಳಿ. ಆಡಿದ ಮಾತು ತಪ್ಪಾಯಿತು ಅಂತ ಹೇಳಿ ನಿಮಗೆ ಗೌರವ ಉಳಿತದೆ. ಜಿಲ್ಲೆಯ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಅಂತೇಳಿ ಆ ರಕ್ಷಣಾ ವೇದಿಕೆ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ. ನಮ್ಮ ಜಿಲ್ಲಾ ಹೋರಾಟ ನಡೆಯುತ್ತೆ. ಇದು ಕೇವಲ ನನ್ನ ಒಬ್ಬನ ಹೋರಾಟ ಅಲ್ಲ, ಇಡೀ ನಮ್ಮ ಭಾಗದ ಜನರ ಹೋರಾಟ. ಇದು ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿ ಅಂತ ಹೇಳಿ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಭಾಸ್ಕರ್ ಪಟ್ಗಾರ್ ಇವರು ಮತ್ತು ಸಹಚರರು ಇವರೆಲ್ಲ ಏನು ಪದಾಧಿಕಾರಿಗಳಿದ್ದಾರೆ, ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಇದನ್ನು ಜಿಲ್ಲೆಯನ್ನು ಮಾಡಲಿಕ್ಕೆ ಹೊರಟಂಥವರಿಗೆ ಈ ಹಿಂದೆನೂ ಕೂಡ ಕಾರವಾರದಲ್ಲೂ ಕೂಡ ಸಂಘಟನೆಕಾರರಿಗೆ, ಸಂಘಟನಾ ಮುಖಂಡರಿಗೆ ಎಲ್ಲರೂ ಧಿಕ್ಕಾರಕ್ಕೆ ಹೋಗುವಂಥ ಕೆಲಸನ ಮಾಡಿದ್ರಿ. ಇವತ್ತಿನ ದಿವಸ ಶಿರ್ಸಿಯಲ್ಲೂ ಕೂಡ ರಕ್ತಪಾತ ಆಗುತ್ತೆ ಅಂತ ತಾವು ಪದೇ ಇದನ್ನು ಉಚ್ಚರಿಸಿದ್ರಿ. ಇದು ಭಾಸ್ಕರ್ ಪಟ್ಗಾರ್ರೆ, ಇದು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾನು ಒಬ್ಬನಲ್ಲ, ಎಲ್ಲಾ ಸಂಘಟನೆಗಳು ನೀವು ಕೆಣಕಿದ್ದೀರಾ. ಈ ಕೆಣಕಿದ ಇದನ್ನ ಯಾವಾಗೂ ಕ್ಷಮೆ ಇರೋದಿಲ್ಲ, ನಮ್ಮ ಸಂಘಟನೆಯಿಂದ ಯಾವ ಕ್ಷಮೆನೇ ಇರೋದಿಲ್ಲ. ದಯಮಾಡಿ ನಿಮಗೆ ಹೇಳ್ತೇನೆ, ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಭಾಸ್ಕರ್ ಪಟ್ಗಾರ್, ನೀವು ಇವತ್ತಿನ ಏನು ಪತ್ರಿಕಾಗೋಷ್ಠಿ ಮಾಡಿದ್ರೋ, ಪತ್ರಿಕಾಗೋಷ್ಠಿ ಮಾಡಿ ನಾವೆಲ್ಲ ಸಂಘಟನಾಕಾರರಿಗೆ, ಮುಖಂಡರಿಗೆ ಮತ್ತೆ ಈ ಹೋರಾಟ ಏನು ಜಿಲ್ಲೆ ಆಗ್ಲಿಕ್ಕೆ ಹೋರಾಟ ನಡೆಸುವಂತ ಎಲ್ಲ ಒಂದು ನಮ್ಮ ಹೋರಾಟ ಸಮಿತಿಗೆ ನೀವು ಕ್ಷಮೆಯನ್ನು ಆಶಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳಿಂದ ನಾವು ಮತ್ತೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತೆ ನಾವು ಪ್ರತಿಯೊಂದು ಸಂಘಟನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಭಾವನೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗುತ್ತೆ ನಮ್ಗೆ. ನಾವು ಹೋರಾಟ ಮಾಡ್ತಿರೋದು ಯಾವುದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ. ಸಿರ್ಸಿಯ ಜನ ಬಯಸಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಸಿರ್ಸಿ ಜನ, ಸಿದ್ದಾಪುರ ಜನ, ಮುಂಡಗೋಡ ಜನ, ಯಲ್ಲಾಪುರ ಜನ ಎಲ್ಲರೂ ಅನುಭವಿಸಿದ ಕಷ್ಟದ ಕಾರಣವಾಗಿ ಆ ಜನ ಏನನ್ನು ಕೇಳ್ತಾ ಇದೆ ಅದನ್ನ ಕೇಳ್ತಾ ಇದ್ರು ಅಂತ ಭಾಸ್ಕರ್ ಪಟ್ಗಾರ್ ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದು ಬಿಟ್ಟು ಅದು ವಿಚಿತ್ರವಾಗಿ ವಿರುದ್ಧವಾಗಿ ರಕ್ತಕ್ರಾಂತಿಯ ಮಾತುಗಳನ್ನು ಆಡುವ ಶೋಭೆ ತರುವುದಿಲ್ಲ ಒಬ್ಬ ನಾಯಕನಿಗೆ. ಅವರು ಈ ರೀತಿಯಲ್ಲಿ ಮಾಡೋದನ್ನು ನಾವು ಖಂಡಿತವಾಗಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಸಿರ್ಸಿಯ ಜನರ ಭಾವನೆ ಸಿರ್ಸಿಯ ಜಿಲ್ಲೆ ಆಗಬೇಕು, ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದು, ಕದಂಬ ಕನ್ನಡ ಜಿಲ್ಲೆನೂ ಆಗಬೇಕು, ಬನವಾಸಿ ತಾಲೂಕು ಆಗಬೇಕು ಅನ್ನುವಂಥ ನಮ್ಮ ಹೋರಾಟ ಇದೆ. ಇದನ್ನ ಎಲ್ಲರೂ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ನಮಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ. ಬನವಾಸಿ ತಾಲೂಕು ಆಗಬೇಕು, ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆ ಕನ್ನಡ ರಕ್ಷಣಾ ವೇದಿಕೆಯ ಬೇರೆ ಬೇರೆ ವಿಂಗಗಳು, ಬೇರೆ ಬೇರೆ ಶಾಖೆಗಳು ಕೂಡ ನಮ್ಮೊಟ್ಟಿಗೆ ನಿಂತುಕೊಂಡಿದ್ದಾವೆ. ಇಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನ ಭಾಸ್ಕರ್ ಪಟ್ಗಾರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಈ ರೀತಿ ಅಡ್ಡಗಾಲ ಹಾಕೋದನ್ನು ಬಿಟ್ಟು ನಮಗೆ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಭಾಸ್ಕರ್ ಪಟ್ಗಾರ್ ಅನ್ನೋರು ಕೆಲವಷ್ಟು ಶಬ್ದಗಳನ್ನು ಬಳಸಿದ್ದಾರೆ. ಅದು ಕುರಿತು ನಮ್ಮ ಆಕ್ಷೇಪಣೆ ಸಲುವಾಗಿ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ. ಅದರ ಕಂಟೆಂಟ್ ಹೊಂದಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಸಿರ್ಸಿ ಭಾಸ್ಕರ್ ಪಟ್ಗಾರ್ ಮತ್ತು ಆತನ ಸಹಚರರು ಪ್ರತ್ಯೇಕ ಜಿಲ್ಲೆಗೆ ಪ್ರಯತ್ನಿಸಿದರೆ ರಕ್ತಕ್ರಾಂತಿ ಆಗುತ್ತೆ ಎಂದು ಮಾಧ್ಯಮ ಮುಖಾಂತರ ಬೆದರಿಕೆ ಕುರಿತು ಮಾನ್ಯರ ಕಳೆದ 30 ವರ್ಷ ಸಿರ್ಸಿ ಪ್ರತ್ಯೇಕ ಜಿಲ್ಲೆ ಶಾಂತಿಯುತ ಹೋರಾಟ ನಡೆಯುತ್ತಿದೆ. ಇಂದು ದಿನಾಂಕ 13/12/2024 ಭಾಸ್ಕರ್ ಪಟ್ಗಾರ್ ಎಂಬುವರು ಏಕಾಏಕಿ ಪತ್ರಿಕಾಗೋಷ್ಠಿ ಮಾಡಿ ಅವಾಚ್ಯ ಶಬ್ದ ಉಪಯೋಗಿಸಿ ಸಮಾಜದ ಶಾಂತಿ ಕದರುವ ಮಾತುಗಳನ್ನು ನಾಡಿ ಹೋರಾಟಗಾರರಿಗೆ ಭಯಪಡಿಸುವ ಮಾತುಗಳನ್ನು ನಾಡಿ ರಕ್ತಕ್ರಾಂತಿ ಆಗುತ್ತದೆ ಎಂಬ ಮಾತುಗಳನ್ನು ಹೇಳಿರುತ್ತಾರೆ. ಆದರೆ ಭಾಸ್ಕರ್ ಪಟ್ಗಾರ್ ಮತ್ತು ಅದರ ಸಂಘಟಕರಾದ ಯುವರಾಜ್ ನಾಯ್ಕ್, ಸಂತೋಷ್ ಗೌಡ, ಶ್ರೀಕಾಂತ್ ಗೌಡ, ಲೀಲಾ ಮಾದಾರ್, ಮಂಜುನಾಥ್ ಗೌಡ, ರಂಜನ್ ದೇವಾಡಿಗ, ಸಂತೋಷ್ ನಾಯ್ಕ್, ಅನ್ಸೂಯ ದಾಂಡೇಲಿ, ಶ್ರೀಕಾಂತ್ ಅವರನ್ನು ತಕ್ಷಣ ಬಂಧಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ